ಹಲೋ ಚಾಂಪಿಯನ್ಸ್, ಹೆಂಗೈತ್ರಪ್ಪ ನಿಮ್ಮ ಪ್ರಿಪ್ರೇಷನು? ಹೇಳ್ರಪ್ಪ. ಸೊ ಎಕ್ಸಾಮ್ ಮುಗಿದ್ಮೇಲೆ ಆದರೂ ಹೇಳ್ರಿ ಹೆಂಗೆ ಮಾಡಿದ್ದೀರಾ ಅಂತ. ಲೀನಿಯರ್ ಪ್ರೋಗ್ರಾಮಿಂಗು ನಂದು ಪ್ರಿಪ್ರೇಷನ್ ಅಂತೂ ಅನಾವತ್ತಿದೆ. ಯಾಕಂದರೆ ರಾತ್ರಿ ಅಲ್ಲ, ಇವತ್ತು ಮುಂಜಾನೆ 3 ತನಕ ಕೂತು PPT ಮಾಡಿ 3-3:30 ಆಯಿತು. ಮತ್ತು ಈಗ ಮುಂಜಾನೆ ಎದ್ದು ಈಗ ವಿಡಿಯೋ ಮಾಡ್ತೀನಿ ನೋಡ್ರಿ. ಏನು ಮಾಡೋದು, ನಮ್ಮದು ಅನಾಹುತ ಐತೆ, ನಿಮ್ಮದು ಅನಾಹುತ ಐತೆ. ಲಾಸ್ಟ್ ಮೂಮೆಂಟ್ ಪ್ರಿಪ್ರೇಷನ್ನು. ಸೊ ಲೀನಿಯರ್ ಪ್ರೋಗ್ರಾಮಿಂಗು ಒಂದು ಫಿಕ್ಸ್ ಕ್ವಶನ್ಸ್ ಬಂದೇ ಬರುತ್ತೆ ಈ ವಿಡಿಯೋಲಿ. ನೋಡಿರಿ, ಇಟ್ಸ್ ನಾಟ್ ಲೈಕ್ ಸುಮ್ಮನೆ ಹಾಗೆ ಗ್ರಾಫ್ ಹಾಕಿ ಎಕ್ಸ್ಪ್ಲೇನ್ ಮಾಡ್ತಿಲ್ಲ. ಸೊ ನಿಮಗೆ ಫಾಸ್ಟಾಗಿ ಹೋಗೋಣ ಒಂದು ಸ್ವಲ್ಪ, ಯಾಕಂದರೆ ನಿಮಗೂ ಟೈಮ್ ಇಲ್ಲ. ಕಲರ್ ಅಂದರೆ ಲೈಕ್ ಯಾವ್ಯಾವ ಗ್ರಾಫ್ ಹೆಂಗೆ ಬರುತ್ತೆ, ಅದು ರೀಜನ್ ಏನು ವಿತ್ ಕಲರ್ ಮಾಡಿದ್ದೀನಿ. ಸೊ ಅದಕ್ಕೆ ರಾತ್ರಿ ಎಲ್ಲ ಕೂತ್ ಮಾಡಿರೋದು. ಸೊ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಬಟನ್ ಒತ್ತೋದು ಮರಿಬೇಡ್ರಪ್ಪ. ಓಕೆ ಫೈನ್, ಸ್ಟಾರ್ಟ್ ಮಾಡೋಣ. ಓಕೆ, ಮ್ಯಾಕ್ಸಿಮೈಸ್. ಓಕೆ, ಇಲ್ಲಿ ನಿಮಗೆ ಆ್ಯಂಡ್ ಅಗೇನ್ ಲಾಸ್ಟಲ್ಲಿ ಆಲ್ಮೋಸ್ಟ್ ವಿಡಿಯೋ ಎಂಡಿಂಗಲ್ಲಿ ಅಥವಾ ಅದಕ್ಕಿಂತ ಮುಂಚೆ 1 ಮಾರ್ಕ್ಸು ಅಥವಾ ಡೆಫಿನೇಷನ್ಸ್ ಏನಿದೆ ಅದಷ್ಟು ನಿಮಗೆ ಕೊಟ್ಟಿದ್ದೀನಿ. ಸೊ ಚಿಂತೆ ಮಾಡಬೇಡ್ರಿ. ಸೊ ಇನ್ ಕೇಸ್ ಏನಾದರೂ MCQ ಕೇಳಿದ್ರೂ ಹೆಲ್ಪ್ ಆಗೋಂಗೆ. 1 ಕ್ವಶನ್ ಲಾಂಗ್ ಆನ್ಸರ್ ಪಕ್ಕನಾ? ಸೊ ಮ್ಯಾಕ್ಸಿಮೈಸ್ ಅಥವಾ ಮಿನಿಮೈಸ್ ಅಂತ ಕೇಳ್ಬೋದು, ಅಥವಾ ಒಂದೊಂದ್ಸಲಿ ಎರಡೂ ಕೇಳ್ಬೋದು. ಸೊ ಎರಡೂ 1 ಕ್ವಶನ್ ಮಾಡಿದ್ದೀನಿ, 1 ಕ್ವಶನ್ ತೊಗೊಂಡಿದ್ದೀನಿ. ಸಾಲ್ವ್ ಮಾಡೋಣ. ಸೊ ಈಗ ಒಂದು ಮ್ಯಾಕ್ಸಿಮೈಸ್ ಅಂತ ಕೊಟ್ಟಿರ್ತಾರೆ. ಸೊ ಮ್ಯಾಕ್ಸಿಮೈಸ್ Z, ಯಾಕಂದರೆ ಇಲ್ಲಿ XY ಇದೆ. ಸೊ Z ಸಬ್ಜೆಕ್ಟ್ ಟು ವಾಟ್? ಕಂಡೀಷನ್ ಬೇಕಲ್ಲ. ಸೊ ಕಂಡೀಷನ್ ಏನಿದೆ, ಫಸ್ಟ್ ಕಂಡೀಷನ್ನು x + 2y ≤ 10, ಇನ್ನೊಂದು 3x + y ≤ 15. ಸೊ ಫಸ್ಟು ಒಂದು ಗ್ರಾಫ್ ತೊಗೊಳ್ರಿ. ಸೊ ನಾನು ಯಾವ್ದು ತೊಗೊಂಡಿದ್ದೀನಿ, x + 2y = <10. ಲೆಸ್ ದೆನ್ ಅಂತ ಮಾಡ್ಕೊಂಬೋಣ. ಸೊ ಈಕ್ವಲ್ ಟು ಅಂತ ಮಾಡ್ಕೊಂಡ್ರಿ ಅಂದರೆ, ಆ್ಯಂಡ್ ಇದು ಗ್ರಾಫು ಇದೇನು ಹೊಸದಾಗಿ ಕಲಿತಿದ್ದೀರಾ? 10th ಒಂದು ಫಿಕ್ಸ್ ಕ್ವಶನ್ ಇತ್ತು, ಒಂದು ಗ್ರಾಫ್ ಇತ್ತು. ಈಗೂ ಹಂಗೆ ಲೀನಿಯರ್ ಪ್ರೋಗ್ರಾಮಿಂಗ್ ಅದೇ ಗ್ರಾಫ್ ಇದೆ, ಒಂದು ಸ್ವಲ್ಪ ನೆಕ್ಸ್ಟ್ ಲೆವೆಲ್ಗಿದೆ ಅಷ್ಟೇ. ಸೊ ಅಷ್ಟು ಬಿಟ್ಟರೆ ಅಂದರೆ ಏನು ಮಣ್ಣು ಜಾಸ್ತಿ ಇಲ್ಲ. ಅದಕ್ಕೆ ಈಸಿ ಅಂದರೆ ಈಸಿ. ಸೊ ಹೈ ಸ್ಕೋರಿಂಗು. ಸೊ ಇಲ್ಲೇನು ಮಾಡಬೇಕು, ತುಂಬ ಆ ಪಾಯಿಂಟು ಈ ಪಾಯಿಂಟು ಅಂತ ತೊಗೊಳಕ್ಕೆ ಹೋಗ್ಬೇಡ್ರಿ. ಒಂದು ಸಲ x = 0 ಅಂತ ತೊಗೊಳ್ರಿ, ಇನ್ನೊಂದು ಸಲ y = 0 ಅಂತ ತೊಗೊಳ್ರಿ. 2 ಪಾಯಿಂಟ್ ಸಾಕು. ಬಟ್ 3ನೇ ಪಾಯಿಂಟು ತೊಗೊಂಡ್ರೆ ಒಳ್ಳೆಯದು. ಬಿಕಾಸ್ ಸಮ್ಟೈಮ್ಸ್ ಎಕ್ಸಾಮಲ್ಲಿ ಆ ಟೆನ್ಷನ್ಗೆ, ಆ ಎಕ್ಸಾಮ್ ಪ್ರೆಷರ್ಗೆ ಸಮ್ಟೈಮ್ಸ್ ಯಾವುದೋ ಒಂದು ಪಾಯಿಂಟ್ ತೊಗೊಂಡು ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಎಲ್ಲೋ ಒಂದು ಮಿಸ್ಟೇಕ್ ಆಗ್ಬೋದು. ಅದೇ 3 ಪಾಯಿಂಟ್ ಆಯಿತು ಅಂದರೆ, ಸೊ 3 ಪಾಯಿಂಟ್ ಆಯಿತು ಅಂದರೆ ಏನಾಗುತ್ತೆ, 3 ಪಾಯಿಂಟ್ ಆಯಿತು ಅಂದರೆ ಲೈನ್ ಮೇಲೆ ಇರಬೇಕು. ಸೊ 2 ಪಾಯಿಂಟ್ ಆಯಿತು ಅಂದರೆ ಇಲ್ಲಿ ಲೈನ್ ಮೇಲೆ ಇಲ್ದಿರ ಹೊರಗಿದ್ರೂ ನಿಮ್ಗೆ ಗೊತ್ತಾಗಲ್ಲ ಅದು ಕರೆಕ್ಟೋ ಇಲ್ಲೋ ಅಂತ. ಸೊ ಅದಕ್ಕೆ 3 ಪಾಯಿಂಟ್ ಆದರೆ ಒಳ್ಳೆಯದು. ಆ್ಯಂಡ್ ಅಗೇನ್ 3 ಪಾಯಿಂಟದ್ದು ಚಿಂತೆ ಮಾಡೋಕ್ಕೆ ಹೋಗಬೇಡ್ರಿ. 2 ಪಾಯಿಂಟ್ ಫಸ್ಟ್ ಫೈಂಡ್ ಮಾಡ್ಕೊಳ್ರಿ. ಸೊ x = 0 ಆದಾಗ ಏನಾಗುತ್ತೆ, y = 0 ಆದಾಗ ಏನಾಗುತ್ತೆ, ಮುಗೀತು. ಸೊ ಲಾಸ್ಟ್ ಒನ್ ಗ್ಯಾಪ್ ಬಿಟ್ಟಿರಿ. ಯಾಕಂದ್ರೆ ನೀವು ಪ್ಲಾಟ್ ಮಾಡ್ತೀರಾ ಅಂದರೆ ಗ್ರಾಫ್ ಹಾಕ್ತೀರಾ. ಸೊ ಗ್ರಾಫ್ ಹಾಕ್ತೀರಾ, ಇನ್ನೊಂದು ಗ್ರಾಫು ಹಾಕ್ತೀರಾ. ಸೊ ಗ್ರಾಫ್ ಹಾಕಾದ್ಮೇಲೆ ಎಲ್ಲಿ ಮೀಟ್ ಆಗ್ತಿದೆ ಅಲ್ಲ, ಈಗ 4,3 ಬಂತು, ಅದೇ ಇನ್ನೊಂದು ಪಾಯಿಂಟಾಗಿ ತೊಗೊಳ್ರಿ. ಸೊ ಎರಡಕ್ಕೂ ಅದೇ ಸೇಮ್ ತೊಗೊಳ್ರಿ, ನಡೆಯುತ್ತೆ, ಅದೇನು ತಪ್ಪಿಲ್ಲ. ಸೊ ಎರಡಕ್ಕೂ ಸೇಮ್ ತೊಗೊಂಡು ಈಗ ಫಸ್ಟ್ ಗ್ರಾಫ್ಗೆ x = 4 ತೊಗೊಂಡ್ರೆ, ಸೊ 4 + y = 3, 4 + 2 3 = 6. ಸೊ ಏನಾಯಿತು, 10 ಬರಬೇಕು, 10 ಬಂತು, ಕರೆಕ್ಟು. ಸೊ ನೆಕ್ಸ್ಟ್ ಗ್ರಾಫ್ಗೂ ನಾನು ಇನ್ನೂ ಇಲ್ಲಿ ಬಂದಿಲ್ಲ, ಬಟ್ ಹೇಳ್ತಿರೋದು x = 4, 4 3 = 12 + y = 3 ಎಷ್ಟಾಯಿತು, 15, ಕರೆಕ್ಟ್ ಬಂತು. ಸೊ ಮತ್ತೇನಕ್ಕೆ ಅದನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ಓಕೆ x = ಯಾವುದೋ ವ್ಯಾಲ್ಯೂ ತೊಗೊಂಡು y ಕರೆಕ್ಟ್ ಬರುತ್ತಾ ಇಲ್ಲ, ಡೆಸಿಮಲ್ ಬರುತ್ತಲ್ಲ, ಇಂತೇನೋ ಮಾಡೋಕ್ಕೆ ಹೋಗ್ಬೇಡ್ರಿ. ಫಸ್ಟು ಏನು ಮಾಡಿರಿ, x = 0 ತೊಗೊಂಡಾಗ y ಏನು ಬರುತ್ತೆ, y = 0 ತೊಗೊಂಡಾಗ x ಏನು ಬರುತ್ತೆ, ಮುಗೀತು. ಎರಡನೇ ಗ್ರಾಫ್ಗೂ ಹಂಗೆ ಮಾಡಿರಿ, ಮುಗೀತು. ಸೊ 2 ಗ್ರಾಫ್ನ ಪ್ಲಾಟ್ ಮಾಡಿದಾಗ ಎಲ್ಲಿ ಮೀಟ್ ಆಗ್ತಿದೆ ಚೆಕ್ ಮಾಡಿರಿ. ಅದೊಂದು ಯೂಶಲಿ 99% ನಿಮಗೆ ಹೋಲ್ ನಂಬರೇ ಕೊಟ್ಟಿರ್ತಾರೆ. ಡೆಸಿಮಲಲ್ಲಿ ಬರೋದು ನಿಮಗೆ ತಲೆ ತಿನ್ನೋದು ತುಂಬ ಕಮ್ಮಿ. ಸೊ ಹಾಗಿದ್ದಾಗ ಇನ್ನೊಂದು ಪಾಯಿಂಟ್ ಏನು ಬರುತ್ತೆ, 2 ಟೇಬಲಲ್ಲಿ ಹಾಕ್ರಿ, ವೆರಿಫೈ ಆಗಬೇಕು, ಮುಗೀತು. ಯಾಕೆ ಟೆನ್ಷನ್, ಆರಾಮ್ ಫಾಸ್ಟಾಗಿ ಮಾಡ್ಬೋದು. ಇನ್ನೂ ಕರೆಕ್ಟಾಗಿ ಬರ್ತಿದೆಯೋ ಇಲ್ಲೋ ಅಂತಲೂ ಚೆಕ್ ಆಗುತ್ತೆ, ಆಯ್ತಲ್ಲ. ಓಕೆ, ಸೊ ಈಗ ಆದಮೇಲೆ ಗ್ರಾಫ್ ಹಾಕ್ತೀರಾ. ನೆಕ್ಸ್ಟು ಇನ್ನೊಂದ್ರದ್ದು ಗ್ರಾಫ್ ಹಾಕ್ತೀರಾ. ಸೊ ಇದ್ಯಾವುದಿದು 3x + y = 15 ಗ್ರಾಫು. x ಆಕ್ಸಿಸ್ y ಆಕ್ಸಿಸಲ್ಲಿ ಎಲ್ಲಿ ಕಟ್ ಆಗ್ತಿದೆ ಈಸ್ ಇಂಪಾರ್ಟೆಂಟ್. y ಆಕ್ಸಿಸು x ಆಕ್ಸಿಸು. ಓಕೆ,
ಸೊ ನೆಕ್ಸ್ಟು ಇದೆರಡೂ ಪ್ಲಾಟ್ ಮಾಡ್ತೀರಾ. ಸೊ ಪ್ಲಾಟ್ ಮಾಡಿದಾಗ ಇಲ್ಲಿ ಇಲ್ಲಿ ಮೀಟ್ ಆಗ್ತಿದೆ, ಫೈನ್. ಬಟ್ ನಮಗೆ ಪ್ಲಾಟ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಕಂಡೀಷನ್. ಸೊ ವಾಟ್ ಈಸ್ ದ ಕಂಡೀಷನ್? ಎಕ್ಸ್ ಪ್ಲಸ್ 2y ಇಸ್ ಲೆಸ್ ದ್ಯಾನ್ ಅಥವಾ ಗ್ರೇಟರ್ ದ್ಯಾನ್ ಇದೆಯಾ, ಏನಿದೆ, ದಿಸ್ ಈಸ್ ಇಂಪಾರ್ಟೆಂಟ್. ಸೊ ಇಲ್ಲಿಗೆ ಬರೋಣ. ಸೊ ಈಗ ಎಕ್ಸ್ ಪ್ಲಸ್ 2y ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 10 ಇದು. ಸೊ ಹೆಂಗೆ ಬಂತು? ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 10 ಅಂದರೆ ಕೆಳಗಿದೆ, ಇನ್ನೊಂದು ಲೆಫ್ಟ್ ಸೈಡ್ ಇದೆ. ಹೆಂಗೆ ಬರುತ್ತೆ ನಮಗೆ? ಲೆಫ್ಟ್ ಸೈಡ್ ಗೊತ್ತಾಗುತ್ತೋ ಅಥವಾ ರೈಟ್ ಸೈಡ್ ಬರುತ್ತೋ, ಮೇಲ್ ಬರುತ್ತೋ, ಕೆಳಗೆ ಬರುತ್ತೋ, ಅದು ಇಂಪಾರ್ಟೆಂಟ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ದಟ್ ಈಸ್ ಆಲ್ ಈ ಕಂಪ್ಲೀಟ್ ಚಾಪ್ಟರ್ ಈಸ್ ಡಿಪೆಂಡಿಂಗ್ ಆನ್. ಆ್ಯಂಡ್ ಅಂದರೆ ಲಾಂಗ್ ಆನ್ಸರ್ಸ್ ಅಂತ ಬಂದಾಗ ಯಾವ ಏರಿಯಾ, ಯಾವ ರೀಜನ್ನು, ಇದ್ರದ್ದು ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್ ಅಂತೂ ತುಂಬ ಇದೆ. ನಾನು ಹೇಳ್ಕೊಂಡು ಕೂತು ಅಂದರೆ ಮತ್ತೆ ಟೈಮ್ ಹೋಗ್ಬಿಡುತ್ತೆ, ಅದಕ್ಕೆ ಬೇಡ ಹೇಳ್ತಲ್ಲ. ಸೊ ಈಗೇನು ಮಾಡಿರಿ, ಸಿಂಪಲ್ಲು, until and unless, ಈಗ ಹೇಳ್ತೇನೆ, until and unless the line passes through the origin, ನೀವು x is equal to 0, y is equal to 0 ತೊಗೋಬೋದು. ಒರಿಜಿನಲ್ ಪಾಸ್ ಆಗಿಲ್ಲ ಅಂದರೆ x is equal to 0, y is equal to 0 ತೊಗೊಳ್ರಿ ಲೈನ್. ಸೊ ಇದು ಒರಿಜಿನಲ್ ಪಾಸ್ ಆಗ್ತಿಲ್ಲ. ಸೊ x is equal to 0 ಪ್ಲಸ್ y is equal to 0. ಸೊ 0 ಪ್ಲಸ್ 0 ಇದೇನಾಯಿತು? ಕಂಡೀಷನ್ ಸ್ಯಾಟಿಸ್ಫೈ ಆಯಿತಾ? ಸೊ 0 ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 10, ಕರೆಕ್ಟು. ಲೆಸ್ ದ್ಯಾನ್ 10. ಸೊ ಏನಾಯಿತು? ಟ್ರೂ ಆಯಿತು. ಸೊ ಟ್ರೂ ಆದಾಗ ಏನಾಗುತ್ತೆ? ಲೆಫ್ಟ್ ಸೈಡ್ ಅಂದರೆ ಅದ್ರ ಕೆಳಗೆ. ಸೊ ಎಲ್ಲಿ ಒರಿಜಿನ್ ಇದೆ, ಸೊ ಈಗ ನಾವು ಪಾಯಿಂಟ್ ಏನು ತೊಗೊಂಡಿದ್ದು? ಸೊ ನಾವು ಪಾಯಿಂಟ್ ತೊಗೊಂಡಿದ್ದು 0 0 ತಾನೆ. ಸೊ 0 0 ಎಲ್ಲಿದೆ? ಯಾವ ಸೈಡ್ ಇದೆ ಆ ಏರಿಯಾನ ಶೇಡ್ ಮಾಡಬೇಕು. ಸೊ ಇದು ಕೆಳಗಿದೆ. ಸೊ ಕೆಳಗಿಂದ ರೀಜನ್ ಏನು ಮಾಡ್ತೀನಿ? ಶೇಡ್ ಮಾಡ್ತೀನಿ. ಓಕೆ. ಸಿಮಿಲರ್ಲಿ ಇಲ್ಲಿ ಇನ್ನೊಂದು ಕಂಡೀಷನ್, 3x ಪ್ಲಸ್ ವೈ ಇಸ್ ಲೆಸ್ ದಾನ್ ಆರ್ ಈಕ್ವಲ್ ಟು 15. ಸೊ ಇದು ಒರಿಜಿನಲ್ ಪಾಸ್ ಆಗ್ತಿಲ್ಲ. ಸೊ ಏನು ಮಾಡ್ತೀನಿ? x ಈಸ್ ಈಕ್ವಲ್ ಟು 0, y ಈಸ್ ಈಕ್ವಲ್ ಟು 0. ಕಂಡೀಷನ್ ಸ್ಯಾಟಿಸ್ಫೈಸ್, ಕರೆಕ್ಟು. ಸೊ ಕಂಡೀಷನ್ ಸ್ಯಾಟಿಸ್ಫೈಸ್ ಅಂದರೆ ಒರಿಜಿನ್ ಎಲ್ಲ ಬರ್ತಿದೆ, ಲೆಫ್ಟ್ ಸೈಡ್ ಬರ್ತಿದೆ. ಸೊ ಈ ರೀಜನಲ್ಲಿ ನಿಮಗೆ ಗ್ರಾಫ್ ಇರುತ್ತೆ, ಅಂದರೆ ಏರಿಯಾ ಇದು ಕೆಳಗೆ, ಅದು ಕೆಳಗೆ, ಅಂದರೆ ಒರಿಜಿನ್ ಎಲ್ಲಿರುತ್ತಾ ಆ ರೀಜನ್ನು. ಇನ್ ಕೇಸ್ ಒರಿಜಿನ್ ಇಲ್ಲ, ಗ್ರೇಟರ್ ದೆನ್ ಇತ್ತು ಅಂದರೆ ರೈಟ್ ಸೈಡ್ ಬರುತ್ತೆ. ಓಕೆ, ಆಯಿತು. ಸೊ ಈ ಏರಿಯಾ ಆಯಿತು, ಆ ಏರಿಯಾ ಆಯಿತು. ಬಟ್ ನಮಗೆ ಎರಡೆರಡು ಅಲ್ಲ, ಎರಡು ಮಿಕ್ಸ್ ಆಗಿ ಬೇಕು. ಸೊ ಎರಡು ಮಿಕ್ಸ್ ಆಗಿ ಬೇಕು ಅಂದಾಗ ವಿಚ್ ಈಸ್ ದ ಕಾಮನ್ ಏರಿಯಾ. ಸೊ ಈಗ ನೀವು ರೆಡ್ದು ತೊಗೊಂಡ್ರಿ ಅಂದರೆ, ಸೊ ರೆಡ್ದೆಲ್ಲಿತ್ತು? ಈ ಕಂಪ್ಲೀಟ್ ರೆಡ್ದಿತ್ತು. ಬ್ಲೂದೆಲ್ಲಿತ್ತು? ಈ ಕಂಪ್ಲೀಟ್ ಬ್ಲೂ ಅಲ್ಲಿತ್ತು. ಬಟ್ ನಮಗೆ ಕಂಪ್ಲೀಟ್ ಬೇಡ, ವಿಚ್ ಈಸ್ ಕಾಮನ್. ಸೊ ಕಾಮನ್ ಯಾವುದು? ವಿ ಆರ್ ಇಂಟ್ರೆಸ್ಟೆಡ್ ಇನ್ ದ ಕಾಮನ್. ಸೊ ಕಾಮನ್ ಅಂದರೆ ಈ ಏರಿಯಾ. ಓಕೆ, ಸೊ ಇದು ನಮಗೆ ಬೇಕಿರೋದು. ಆ್ಯಂಡ್ ಸರ್ ಇದಿಷ್ಟೇ ಯಾಕೆ ತೊಗೊಂಡ್ರಿ, ಇಲ್ಲಿ ಕೆಳಗಿರೋದು ಯಾಕೆ ತೊಗೊಂಡಿಲ್ಲ? ಇದೇ ಮಿಸ್ ಆಗ. ಸೊ ಕೆಳಗಿರೋದು ಯಾಕೆ ತೊಗೊಂಡಿಲ್ಲ ಅಂದರೆ ನಮಗೆ ಇನ್ನೊಂದು ಕಂಡೀಷನ್ ಇದೆ, ವೇರ್ ಎಕ್ಸ್ ಆ್ಯಂಡ್ ವೈ ಆರ್ ಗ್ರೇಟರ್ ದ್ಯಾನ್ 0. ಕೆಲವೊಬ್ರು ನೋಡೋಕ್ಕೂ ಹೋಗಲ್ಲ, ಸೊ ಇಷ್ಟೇ 4, ಇಲ್ಲಿ ಲೆಫ್ಟ್ ಸೈಡ್ ಬರಲ್ಲ. ಅಲ್ಲ, ಕಂಡೀಷನ್ ಇನ್ನೊಂದು ಇದೆ ನೋಡ್ರಿ, ಚೆಕ್ ಮಾಡ್ರಿ. ಇದು ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 0 ಆ್ಯಂಡ್ ವೈ ಈಸ್ ಆಲ್ಸೋ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಬೋತ್. ಸೊ ದಟ್ ಈಸ್ ದ ರೀಸನ್ ಇಟ್ ಶುಡ್ ಬಿ ಅಬೋವ್ ಎಕ್ಸ್ ಆಕ್ಸಿಸ್, ಅಂದರೆ ಎಕ್ಸ್ ಆಕ್ಸಿಸ್ ಮೇಲಿರಬೇಕು. ಆ್ಯಂಡ್ ರೈಟ್ ಸೈಡ್ ಆಫ್ ವೈ ಆಕ್ಸಿಸ್ ಅಂದರೆ ಪಾಸಿಟಿವ್ ವೈ ಆಕ್ಸಿಸ್. ಸೊ ದಿಸ್ ಇಸ್ ದ ರೀಜನ್. ಇಲ್ಲಿ ಅದಕ್ಕೆ ಲೆಫ್ಟ್ ಸೈಡ್ ಬರಲ್ಲ, ಕೆಳಗೆ ಬರಲ್ಲ, ಎಲ್ಲೂ ಬರಲ್ಲ, ಬಿಕಾಸ್ ಇಟ್ ಈಸ್ ಇನ್ ದ ಫಸ್ಟ್ ಕ್ವಾಡ್ರೆಂಟ್. ಸೊ ಇದೇನಿದು? ಫಸ್ಟ್ ಕ್ವಾಡ್ರೆಂಟ್. ಸೊ ಅದಕ್ಕೆ ಈ ರೀಜನ್ ಅಷ್ಟೇ. ಅರ್ಥ ಆಯಿತು? ಸೊ ಎರಡು ಟೇಬಲ್ ಇದೆ, ರೀಜನ್ ಸಿಕ್ತು. ರೀಜನ್ ಸಿಕ್ಕ ಮೇಲೆ ಏನು ಅಂದರೆ ಪಾಯಿಂಟ್ಸ್ ಏನೇನು ಅಂತ ಐಡೆಂಟಿಫೈ ಮಾಡಬೇಕು. ಸೊ ಇಲ್ಲಿ ನಮಗೆ 4 ಪಾಯಿಂಟ್ಸ್ ಬಂತು. ಸೊ 1 2 3, ಇನ್ನೊಂದು ಒರಿಜಿನ್ 4. ಸೊ ವಿಚ್ ಆರ್ ದ 4 ಪಾಯಿಂಟ್ಸ್? ಇಲ್ಲಿ ಆಗಲೇ ಮಾರ್ಕ್ ಮಾಡಿದ್ದೀನಿ. 1 0 5 4 3 5 0, ಇನ್ನೊಂದು ಯಾವುದು? 0 0. ಸೊ ಇದನ್ನೇ ಇಲ್ಲಿ. ಸೊ ದಿಸ್ ಇಸ್ ದ ರೀಜನ್ ವಿಚ್ ವಿ ಆರ್ ಇಂಟ್ರೆಸ್ಟೆಡ್ ಇನ್. ಈ ರೆಡ್ ಲೈನ್ದು ತಲೆ ಕೆಡಿಸ್ಕೋಬೇಡ್ರಿ. ಸೊ ದಿಸ್ ಇಸ್ ದ ರೀಜನ್. ಸೊ ಈ ರೀಜನ್ ಓಕೆ, ರೀಜನ್ ಬಂತು, ಫೈನ್, ಚಲೇಗ. ಈಗ ಪಾಯಿಂಟ್ಸ್ ಏನಿದೆ, ಪಾಯಿಂಟ್ಸ್ ಬರೋದು ನಡೆಯುತ್ತೆ, ಬಿಟ್ಟರು ನಡೆಯುತ್ತೆ, ಬಟ್ ಕೋಆರ್ಡಿನೇಟ್ಸ್. ಸೊ ಎದು ಕೋಆರ್ಡಿನೇಟ್ ಏನು? 4 3.
ನಿಮಗೆ ಈಸಿ ಆಗಲಿ ಅಂತ ABCD ಅಂತ ತೊಗೊಂಡಿದ್ದೀನಿ. ನೆಕ್ಸ್ಟು B05. ಇಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಮಿನಿಮಮ್ ಫೈಂಡ್ ಮಾಡೋದಿಕ್ಕಿದು ಟೇಬಲ್ ಹಾಕಬೇಕು. ಸೊ ಕೋಆರ್ಡಿನೇಟ್ಸ್ ಏನು, ವಾಟ್ ಈಸ್ ದ ಕಂಡೀಷನ್, Z = 3x + 2y ತಗೋಬೇಕು. ನೆಕ್ಸ್ಟು C50, D00. ಸೊ ಈಗ x4 ಆಯಿತು ಅಂದರೆ 4 3s are 12 ಪ್ಲಸ್ 4 3s are 12, 12 + 18. ಅದನ್ನೇ ಇದು ಮ್ಯಾಕ್ಸಿಮಮ್ ಲೈನ್ ಇದು ಮಾಡಿರೋದು. ಸೊ ಯಾಕಂದರೆ ಮ್ಯಾಕ್ಸಿಮೈಸ್ ಬೇಕು, ಸೊ ಮ್ಯಾಕ್ಸಿಮಮ್ ಕೊಟ್ಟಿದ್ದಾರೆ. ನೆಕ್ಸ್ಟು ಎಕ್ಸ್ ಇದೇ ಮ್ಯಾಕ್ಸಿಮಮ್ ಆಗುತ್ತೆ, ಚೆಕ್ ನೋಡಿರ್ಬೇಕು. ಸೊ ನೆಕ್ಸ್ಟ್ x = 0 ಆಯಿತು ಅಂದರೆ ಏನಾಗುತ್ತೆ 10. ನೆಕ್ಸ್ಟು 15, 2 0 ಆಯಿತು ಅಂದರೆ 0. ಸೊ ದಿಸ್ ಇಸ್ ದ Z ವ್ಯಾಲ್ಯೂ. ಸೊ ದಿಸ್ ಆರ್ Z ವ್ಯಾಲ್ಯೂಸ್. ಓಕೆ, Z ವ್ಯಾಲ್ಯೂಸ್ ಆಯಿತಾ. ನೆಕ್ಸ್ಟು ಅವ್ರೇನು ಕೇಳ್ತಿರೋದು ವಿಚ್ ಇಸ್ ದ ಮ್ಯಾಕ್ಸಿಮಮ್. ಸೊ ಮ್ಯಾಕ್ಸಿಮಮ್ ಯಾವುದು, ಇಲ್ಲಿ ಯಾವುದು ಮ್ಯಾಕ್ಸಿಮಮ್ 18 ಇಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಇನ್ ಕೇಸ್ ಮಿನಿಮಮ್ ಕೊಟ್ಟರು ಅಂದರೆ 0 ವಿಚ್ ಇಸ್ ಕೋಆರ್ಡಿನೇಟ್ಸ್ ಏನು 0. ಸೊ ಮ್ಯಾಕ್ಸಿಮಮ್ ಕೋಆರ್ಡಿನೇಟ್ಸ್ ಇಸ್ 4, 3. ಅಷ್ಟೇ ಅಷ್ಟೇ ಇರೋದು, ಅಷ್ಟೇ. ಏನಾದ್ರು ಕಷ್ಟನಾ? ಈಸಿ, ಎಷ್ಟು ಈಸಿ, ಎಷ್ಟು ಆರಾಮ್ ಸ್ಕೋರ್ ಮಾಡ್ಬೋದು. ಆ್ಯಂಡ್ ದ ಓನ್ಲಿ ಕನ್ಸರ್ನ್ ಆರ್ ದ ಓನ್ಲಿ ಥಿಂಗ್ ದಟ್ ಯು ಹ್ಯಾವ್ ಟು ಟೇಕ್ ಕೇರ್ ಇಸ್ ರೀಜನ್, ಏರಿಯಾ. ಪ್ಲೀಸ್ ಬಿ ಕೇರ್ಫುಲ್. ಓಕೆ, ಫೈನ್. ನೆಕ್ಸ್ಟ್ ಹೊಸ ಕ್ವಶನ್, ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್. ಓಕೆ, ಎರಡು ಫೈನ್. ಕಂಡೀಷನ್ ಇದೆ Z = x + 2y. ಓಕೆ, ಇರಲಿ, ವೆರಿ ಗುಡ್. ಇಲ್ಲಿ ಇಟ್ಸ್ ನಾಟ್ ಜಸ್ಟ್ 2 ಈಕ್ವೇಷನ್ಸ್, ಇಲ್ಲಿ 3 ಇದೆ. 1 2 3 ಈಕ್ವೇಷನ್. 3 ಈಕ್ವೇಷನ್ ಆದರೆ ಇರಲಿ, 10 ಈಕ್ವೇಷನ್ ಆದರೂ ಇರಲಿ, ಏನಕ್ಕೆ ತಲೆ ಕೆಡಿಸ್ಕೊಳ್ಬೇಕು? ರೀಜನ್ ಬೇಕಾ? ಇಲ್ಲೂ ಹಂಗೆ ಅದು ರೀಜನ್ನು ಹೆಂಗೆ ಮೇಲೆ ಬರುತ್ತೋ ಕೆಳಗೆ ಬರುತ್ತೋ ಅಂತ ತೋರಿಸ್ತೀನಿ. ಯಾಕೆ ಅಂದರೆ ಇಲ್ಲಿ ನೋಡಿದ್ರಿ ಅಂದರೆ ದಿಸ್ ಈಸ್ ಗ್ರೇಟರ್. ಸೊ ಗ್ರೇಟರ್ ಅಂದಾಗ ಹಿಂಗೆ ಬರುತ್ತೆ ನೋಡ್ರಿ, ಇಟ್ಸ್ ಕೆಳಗೆ ಬರಲ್ಲ, ಮೇಲೆ ಬರುತ್ತೆ. ಆ್ಯಂಡ್ ಇಲ್ಲಿ ದಿಸ್ ಪರ್ಟಿಕ್ಯುಲರ್ ಲೈನ್ ಪಾಸಸ್ ಥ್ರೂ ಒರಿಜಿನ್, ಆವಾಗ ಏನು ಮಾಡಬೇಕು? ಆ್ಯಂಡ್ ಇಲ್ಲಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 200, ಅದಾಗಲೇ ನೋಡಿದ್ದೀವಿ, ಕೆಳಗೆ ಬರುತ್ತೆ. ಸೊ ಈಗ x + 2y ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 100. ಏನು ಮಾಡ್ತೀರಾ? ಈಕ್ವಲ್ ಟು 100. ಸೊ x = 0, y = 50, y = 0, x 100 ಬರುತ್ತೆ. ಇದು ಇಲ್ಲಿ ನಿಮಗೆ 2 ಪಾಯಿಂಟ್ಸು ನೀವು ಮಾರ್ಕ್ ಮಾಡಿದಾಗ ಅಂದರೆ ಪ್ಲಾಟ್ ಮಾಡಿದಾಗ ನಿಮಗೆ ಬರ್ತಿಲ್ಲ ಅಂದರೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. 2 ಪಾಯಿಂಟು ಓಕೆ. 3ನೇ ಪಾಯಿಂಟ್ ಬೇಕೇ ಬೇಕು ಅಂದರೆ ನೀವು ಕ್ಯಾಲ್ಕುಲೇಟ್ ಮಾಡಿ ಬರೀರಿ. ಓಕೆ, 2 ಈಕ್ವೇಷನ್ ಕೊಟ್ಟರು ಅಂದರೆ ಆರಾಮ್ ಬರಿಬೋದು. ಬಟ್ 3 ಈಕ್ವೇಷನ್ಗೆ ಸ್ವಲ್ಪ ಕಷ್ಟ. ಅಂದರೆ 3 ಇಂಟರ್ಸೆಕ್ಟ್ ಆಗುತ್ತೋ, ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ 2, ಅದೆಲ್ಲ ಫೈಂಡ್ ಮಾಡಬೇಕು. ನಿಮ್ಗೆ ಅಷ್ಟು ಟೈಮ್ ಇಲ್ಲ ಅಂದರೆ ಆರಾಮ್ ತೊಗೊಂಡು ಸಾಲ್ವ್ ಮಾಡ್ಬಿಡಿ. 3 ಕೊಟ್ಟರು ಅಂದರೆ, 2 ಕೊಟ್ಟರು ಅಂದರೆ ಬಂದೇ ಬರುತ್ತೆ, ತಲೆ ಕೆಡಿಸ್ಕೊಳೋದು ಬೇಕಿಲ್ಲ. 3 ಬಂತು ಅಂದರೆ ನೀವೇ ಹಾಕ್ರಿ ಯಾವುದೊಂದು ವ್ಯಾಲ್ಯೂ, ಹೋಲ್ ನಂಬರ್ ಇಡ್ರಿ, ಸುಮ್ಮನೆ ಫ್ರ್ಯಾಕ್ಷನ್ಸ್ ತೊಗೊಂಡು ಕನ್ಫ್ಯೂಸ್ ಮಾಡೋಕೆ ಹೋಗ್ಬೇಡ್ರಿ. ಓಕೆ, ಪ್ಲಾಟ್ ಮಾಡಿರಿ. ನೆಕ್ಸ್ಟು 2x - y = 0. x 0 ಆದರೆ y 0, ಆಮೇಲೆ ಯಾವುದೊಂದು ಪಾಯಿಂಟ್ ಹಾಕ್ರಿ. ಯಾಕಂದರೆ ನಿಮಗೆ ಇನ್ನು ಮಿಕ್ಕಿದ ಸ್ಯಾಟಿಸ್ಫೈ ಆಗಲ್ಲ. ಅಂದರೆ ನಿಮಗೆ x = 0 ತೊಗೊಂಡ್ರೆ y 0 ಬಂತು. ಸೊ ಯು ಹ್ಯಾವ್ ಟು ಟೇಕ್ ಸಮಥಿಂಗ್ ಎಲ್ಸ್ ಅಪಾರ್ಟ್ ಫ್ರಮ್ 0. ಓಕೆ, ಸೊ ದಿಸ್ ಲೈನ್ ಈಸ್ ಪಾಸಿಂಗ್ ಥ್ರೂ origin. So this line is passing through origin. Okay, next 2x + y is less than 200. Same, x = 0, y 200, y = 0, x 100. next ಒಂದು ಪಾಯಿಂಟ್ ತಗೊಳ್ರಿ, ಹೋಲ್ ನಂಬರ್ ಬರಬೇಕು, ಮುಗಿತು. ಮೈಂಡ್ ಕ್ಯಾಲ್ಕುಲೇಷನ್ ಏನು ತಲೆ ಕೆಡಿಸ್ಕೋಬೇಡ್ರಿ. ಫೈನ್. ನಾವ್ ದಿಸ್ ಇಸ್ ವೇರ್ ಈ 3 ಪ್ಲಾಟ್ ಡ್ರಾ ಮಾಡಿದ್ರಿ. ಸೊ ನಿಮಗೆ ಯಾವ ಏರಿಯಾನಪ್ಪ ಹಿಂಗೆ 3 ಎಲ್ಲೆಲ್ಲೆಲ್ಲ ಕಟ್ಟೊಡಿತಿದೆ. ಸೊ ಎಲ್ಲೆಲ್ಲ ಕಟ್ಟೊಡಿಬೇಕಾದ್ರೆ ಈ ಏರಿಯಾನ, ಈ ಏರಿಯಾನ ಅದಕ್ಕೆ ಆವಾಗ ಸೊ ದೆನ್ ದಿಸ್ ಇಸ್ ವೇರ್ ಯು ಹ್ಯಾವ್ ಟು ಲುಕ್ ಅಟ್ ದಿಸ್ ಕಂಡೀಷನ್ಸ್. ಏನೇನಿದೆ ಚಿಂತೆ ಮಾಡಿಬಿಡ್ರಿ, ಮೇಹೂನಾ. ಸೊ ಈಗ ಫಸ್ಟು x + 2y, x + 2y is greater than or equal to, ಅದಕ್ಕೆ ಇದು ಹೇಳಿದ್ದು. ಗ್ರೇಟರ್ ದ್ಯಾನ್ ಬಂತು ಅಂದರೆ ಯೂಶಲಿ ಮೇಲೆ ಬರ್ತದೆ, ಯೂಶಲಿ, ನಾಟ್ ಆಲ್ವೇಸ್. ಮೈನಸ್ಸು ಪ್ಲಸ್ಸು ನೋಡ್ಕೋಬೇಕು. ಸೊ ಈಗೇನು ಮಾಡ್ತೀನಿ, 0 0 ತೊಗೊತೀನಿ. ಬಿಕಾಸ್ ದ ಲೈನ್ ಈಸ್ ನಾಟ್ ಪಾಸಿಂಗ್ ಥ್ರೂ ಒರಿಜಿನ್. 0 0 + 0, 0 + 0 ಏನು 0ನೇ. ಇಸ್ ಇಟ್ ಗ್ರೇಟರ್ ದ್ಯಾನ್ 100?
ನೋ. ಸೊ ಇದೇನಾಯಿತು, ಫಾಲ್ಸ್. ಫಾಲ್ಸ್ ಆಯಿತು ಅಂದರೆ ಒರಿಜಿನ್ ಇಲ್ಲಿದೆ. ಸೊ ದಿಸ್ ವಿಲ್ ನಾಟ್ ಬಿ ದ ಏರಿಯಾ. ಸೊ ಏರಿಯಾ ಏನಾಗುತ್ತೆ, 0 0 ಈಸ್ ನಾಟ್ ಲೈಯಿಂಗ್. ಸೊ ಇಟ್ ಈಸ್ ಆನ್ ದ ಅದರ್ ಸೈಡ್. ಇತ್ತು ಅಂದರೆ ತನ್ನ ಹತ್ರ ತಗೊಳತ್ತೆ, ಇಲ್ಲ ಅಂದರೆ ನಡಿ ಮನೆಗಂತ. ಸೊ 0 0 ಒರಿಜಿನ್ ಇಲ್ಲ. ಸೊ ಅದಕ್ಕೇನು, ಇಟ್ ಈಸ್ ದ ಅದರ್ ಸೈಡ್ ಆಫ್ ದ ಲೈನ್. ಇತ್ತು ಅಂದರೆ ಕೆಳಗಿರ್ತಿತ್ತು, ಮೀನ್ಸ್ 0 0 ಒರಿಜಿನ್ ಅಂದರೆ ಆ ಏರಿಯಲ್ಲಿರುತ್ತೆ ಅಂತ. ಬಟ್ ಇಲ್ಲ, ಸೊ ಮೇಲೆ. ನೆಕ್ಸ್ಟು 2x minus y. 2x minus y is less than or equal to 0. ಇಲ್ಲಿ ನಾವು 0 ತಗೊಳಕ್ಕಾಗಲ್ಲ, ಬಿಕಾಸ್ 0 ಈಸ್ ಲೈಯಿಂಗ್ ಆನ್ ದ ಪಾಯಿಂಟ್. ಓಕೆ, ಲೈನ್ ಮೇಲೆ 0 0 ಇದೆ, ಒರಿಜಿನ್ ಇದೆ. ಸೊ ಅವಾಗ ಏನು ಮಾಡ್ರಿ, ತೊಂದರೆ ಇಲ್ಲ, ಯಾವುದೋ ಒಂದು ಬೇರೆ ಇನ್ನೊಂದು ಪಾಯಿಂಟ್ ತಗೊಳ್ರಿ. ಸೊ ಬೇರೆ ಇನ್ನೊಂದು ಪಾಯಿಂಟ್ ಅಂದರೆ ಇಲ್ಲಿ ನನಗೆ ಆ್ಯಕ್ಚುಲಿ ಬರುತ್ತೋ ಇಲ್ಲ ಗೊತ್ತಿಲ್ಲ, 1 2 3 4 5. ಓಕೆ, ಸೊ ಇದು ತೊಗೊತಿದ್ದೀನಿ, ವಿಚ್ ಇಸ್ 0, 20. ಸೊ ಈ ಪಾಯಿಂಟ್ ಏನಿದೆ 0, 20 ಇದೆ. ಸೊ x 0, y 20. ಸೊ ಏನಾಯಿತು, 0 - 20 -20. ಕರೆಕ್ಟ್ ಅಲ್ಲ? ದಿಸ್ ಈಸ್ ಟ್ರೂ. ಸೊ -20 ಈಸ್ ಲೆಸ್ ದನ್ ಆರ್ ಈಕ್ವಲ್ ಟು 0. ಕರೆಕ್ಟ್. ಸೊ ದಿಸ್ ಈಸ್ ವಾಟ್, ಟ್ರೂ. ಟ್ರೂ ಅಂದರೆ ಏನು, ಈ ಏರಿಯಾ, ದಿಸ್ ಪಾಯಿಂಟ್ ಶುಡ್ ಬಿ ಇನ್ ದಿಸ್ ಪರ್ಟಿಕ್ಯುಲರ್ ಏರಿಯಾ. ಅವಾಗ ಏನಾಯಿತು, ಲೆಫ್ಟ್ ಸೈಡ್ ಆಯಿತು. ಇನ್ ಕೇಸ್ ಇದು ಫಾಲ್ಸ್ ಆಗಿತ್ತು, ಅಂದರೆ ಏನಾಗ್ತಿತ್ತು, ಕೆಳಗೆ ಬರ್ತಿತ್ತು. ಬಟ್ ಇಟ್ ಈಸ್ ಟ್ರೂ. ಸೊ ಫಾಲ್ಸ್ ಆಗಿತ್ತು ಅಂದರೆ ಕೆಳಗೆ, ಟ್ರೂ ಆಗಿರೋದ್ರಿಂದ ಆ ಪಾಯಿಂಟ್ ಎಲ್ಲಿದೆ ಆ ಏರಿಯಾ ಕವರ್ ಆಗುತ್ತೆ. ಓಕೆ, ಫೈನ್. ಇಷ್ಟಾಗಿತ್ತು ಅಂದರೆ ಲೈಕ್ ಮಾಡೋದು ಮರಿಬೇಡ್ರಪ್ಪ. ನೆಕ್ಸ್ಟ್ 2x plus y is less than 200. ಸೊ ಈಗ 0 0 ತಗೋಬೋದು, ಬಿಕಾಸ್ ಅದಿಲ್ಲ ಅಂದರೆ ಲೈನು ಒರಿಜಿನ್ ಮೇಲೆ ಪಾಸ್ ಆಗಲ್ಲ. 0 + 0 ಈಸ್ ಲೆಸ್ ದ್ಯಾನ್, ಕರೆಕ್ಟು. ಸೊ ಟ್ರೂ. ಸೊ ಟ್ರೂ ಆಯಿತು ಅಂದರೆ 0 0 ಲೈನ್ ಅಂದರೆ ಏರಿಯಾ ಕವರ್ ಆಗಬೇಕು. ಆ ರೀಜನ್ ಏನಿರುತ್ತೆ, ಆ ರೀಜನಲ್ಲಿ ಒರಿಜಿನ್ ಇರಬೇಕು. ಸೊ ಲೆಫ್ಟ್ ಸೈಡ್ ಬರುತ್ತೆ, ರೈಟ್ ಸೈಡ್ ಬರಲ್ಲ. 3 ಆಯ್ತಾ? 3 ಏರಿಯಾ ಸಿಕ್ತಾ? ಈ 3 ಏರಿಯಾನ ಮಿಕ್ಸ್ ಮಾಡಬೇಕು. ಹೆಂಗೆ ಮಿಕ್ಸ್ ಮಾಡೋದು ಅನ್ನೋದು 3 ಇದೆ. ಸೊ ನಾನು ಫಸ್ಟ್ ಏನು ಮಾಡ್ತೀನಿ, 2 ತೊಗೊತೀನಿ. ಸೊ ಇದು ತೊಗೊಂಡೆ ನೋಡ್ರಿ ಇಲ್ಲಿ. ಸೊ ಇದು ತೊಗೊಂಡಾಗ ಒಂದು ಲೆಫ್ಟ್ ಸೈಡ್ ಇದೆ, ಇನ್ನೊಂದು ಕೆಳಗಿದೆ. ಸೊ ಕೆಳಗಿದ್ದಾಗ ಎಲ್ಲಿ ಬಂತು, ಈ ಏರಿಯಾ ಬಂತ. ಬಟ್ ಇಸ್ ದಿಸ್ ಫೈನಲ್? ಇಲ್ಲ, ಬಿಕಾಸ್ ಇಲ್ಲಿ ಇನ್ನೊಂದು ಗ್ರಾಫ್ ಇದೆ. ಸೊ ಇನ್ನೊಂದು ಗ್ರಾಫ್ನೂ ತಗೊಂಡಾಗ ಮೇಲ್ ಬರುತ್ತಲ್ಲ. ಸೊ ಆವಾಗ ಏನಾಯಿತು, ಎಲ್ಲ ಕಟ್ಟಾಗಿ ಈ ಏರಿಯಾ ಅಷ್ಟೇ ಬಂತು. ಕೆಳಗಿರೋದು, ಸೊ ಕೆಳಗೇನಿದೆ ಈ ಏರಿಯಾ ಗ್ರೀನ್ ಹೋಯ್ತು, ಬರೀ ಆರೆಂಜ್ ಉಳಿತು. ಓಕೆ, ಸೊ ಅದಕ್ಕೆ ಫಸ್ಟ್ 2 ತೊಗೊಂಡೆ, ಎಲ್ಲಿ ಬಂತು. ನೆಕ್ಸ್ಟ್ ಇನ್ನೊಂದು ತೊಗೊಂಡೆ, ಮೂರನೇದು ಎಲ್ಲ ಬರುತ್ತೆ. ಫೈನಲಿ ಪಾಯಿಂಟ್ಸ್. ಸೊ ಈ ಪಾಯಿಂಟ್ಸ್ ಏನು ಮಾಡ್ತೀರಾ, ABCD ಮಾರ್ಕ್ ಮಾಡ್ಕೊಂಡಿದ್ರೆ ಒಳ್ಳೆಯದು, ಇಲ್ಲ ಅಂದರೂ ತೊಂದರೆ ಇಲ್ಲ. ನಿಮಗೆ ಕೋಆರ್ಡಿನೇಟ್ಸ್ ಗೊತ್ತಿದ್ರು ಓಕೆ. ಸೊ ಇಲ್ಲಿ ನಾನು ತೊಗೊಂಡಿರೋದ್ರಿಂದ 20 40, ನೆಕ್ಸ್ಟು 0 200, ನೆಕ್ಸ್ಟು 50 100, ನೆಕ್ಸ್ಟು ಒರಿಜಿನ್ ಇಲ್ಲ, 0 200 ಡಿನಾ, B0 50. ಓಕೆ, B0 50 ಹಿಂಗೆ ಇರಬೇಕು ಅಂತ ಇಲ್ಲ, ಬಟ್ ನಾನು ಇಲ್ಲಿ ಮಾರ್ಕ್ ಮಾಡಿಬಿಟ್ಟಿರೋದ್ರಿಂದ C50 100, D0 200. ಇವಾಗ Z ಬರುತ್ತೆ, X + 2Y. ಸೊ X 20, Y 40. ಸೊ 20 40 80 + 20 100. ನೆಕ್ಸ್ಟು X0 Y 20 100. ನೆಕ್ಸ್ಟ್ X 50, Y 100 200 250. 0 × 200 400. ಮ್ಯಾಕ್ಸಿಮಮ್ ಮಿನಿಮಮ್ ಎರಡೂ ಬೇಕು.
ಸೊ ಮ್ಯಾಕ್ಸಿಮೈಸ್, ಎಲ್ಲಿ ಮ್ಯಾಕ್ಸಿಮಮ್ ಆಗ್ತಿದೆ? ಮ್ಯಾಕ್ಸಿಮಮ್ ಆಗ್ತಿರೋದು 400. ಸೊ ವಿಚ್ ಇಸ್ ಅ ಪಾಯಿಂಟ್ ಅಟ್ 0 to 100. ಸೊ 0 to 100 ಅಲ್ಲಿ ಮ್ಯಾಕ್ಸಿಮಮ್ ಹೊಡಿತಿದೆ. ಅದಕ್ಕೆ ಇಲ್ಲಿ ನೋಡ್ರಿ ರೆಡ್ ಲೈನ್ ಏನಿದೆ ಇಟ್ಸ್ ಮ್ಯಾಕ್ಸಿಮಮ್ ಪಾಯಿಂಟ್, ಅಂದರೆ ಆ ಲೈನ್ ಹಂಗೆ ಪಾಸ್ ಆಗುತ್ತೆ. ಅಥವಾ ತಲೆ ಕೆಡ್ಸ್ಕೊಳೋದು ಬೇಡ. ಮುಂದೆ ಎಲ್ಲ ಸಿ ಪ್ರೋಗ್ರಾಮಿಂಗ್ ಅದು ಇದು ಹೋದ್ರಿ ಅಂದರೆ ಆ ಏರಿಯಾ ಎಲ್ಲಿ ಹೋಗ್ತಿದೆ, ಹೊರಗೆ ಬರ್ತಿದೆಯೋ ಒಳಗೆ ಹೋಗ್ತಿದೆಯೋ ಅದೆಲ್ಲ ಮುಂದೆ ಸಿ ಓದ್ತಿದೆ ಅಂದರೆ ಓದ್ತೀರಾ, ಬಟ್ ಈಗ ತಲೆ ಕೆಡ್ಸ್ಕೊಬೇಡ್ರಿ. ಸೊ ಫೈನ್, ಮ್ಯಾಕ್ಸಿಮಮ್ ಮಿನಿಮಮ್ ಒಂದೇ ಇದೆಯಾ? ಇಲ್ಲ, ಎರಡಿದೆ, ಎರಡಿದೆ. ಬಿಕಾಸ್ ಬೋತ್ ಆರ್ ಸೇಮ್, ಬೋತ್ ಆರ್ 100. ಸೊ ಬೋತ್ ಆರ್ 100 ಅಂದರೆ ಸೊ ಇಟ್ ಈಸ್ ಮಿನಿಮಮ್. ಸೊ ಇದೇನಾಯಿತು? ಮ್ಯಾಕ್ಸಿಮಮ್. ಗುಡ್. ಎಸ್ ಸರ್, ಡೆಫಿನಿಷನ್ಸ್ ಹೇಳ್ತೀನಪ್ಪ. ಸೊ ಆಬ್ಜೆಕ್ಟಿವ್ ಫಂಕ್ಷನ್ ಅಂದರೆ ಏನು, ಡಿಸ್ಟೆಂಟ್ ವೇರಿಯಬಲ್, ಕನ್ಸ್ಟೆಂಟ್ಸು, ನೆಗೆಟಿವ್ ರೆಸ್ಟ್ರಿಕ್ಷನ್ಸು, ಇದೆಲ್ಲ ಎಲ್ಲಿದೆ ನೋಡ್ರಿ. ಏನು ಹೇಳೋಕ್ಕೆ ಹೋಗಲ್ಲ, ಡೆಫಿನಿಷನ್ಸ್ ಏನು ಓದಬೇಕಾಗಿಲ್ಲ, ಬಟ್ ಗೊತ್ತಿರಬೇಕು. ಇನ್ ಕೇಸ್ ಎಮ್ ಸಿ ಕ್ಯೂಲ್ ಅಂತೂ ಬರೋ ಚಾನ್ಸಸ್ ಇದ್ದೇ ಇದೆ ಮಿಡ್ ಟರ್ಮ್ಗೆ. ಸೊ ಫೈನಲ್ ಎಕ್ಸಾಮ್ಸ್ಗೂ ಬರಬಹುದು, ದೇರ್ ಆರ್ ಹೈಯರ್ ಪ್ರಾಬಬಿಲಿಟಿ. ಸೊ ನೋಡ್ರಿ, ಫೀಸಿಬಲ್ ಸೊಲ್ಯೂಷನ್ ಅಂದರೆ ಏನು, ಇನ್ಫೀಸಿಬಲ್ ಸೊಲ್ಯೂಷನ್, ಆಪ್ಟಿಮಲ್ಲು, ಕಾರ್ನರ್ ಪಾಯಿಂಟ್ಸು ನೋಡಿದ್ದೀವಿ, 4 ಕಾರ್ನರ್ ಪಾಯಿಂಟ್ಸ್ ಬರುತ್ತೆ. ನೆಕ್ಸ್ಟ್ ಬೌಂಡೆಡ್ ಫೀಸಿಬಲ್ ರೀಜನ್, ಎಲ್ಲಿ ಯಾವ ರೀಜನ್ ನಾವು ತೊಗೊತೀವಿ, ಅನ್ಬೌಂಡೆಡ್ ಬೇಡದೇ ಇರೋದು. ನೆಕ್ಸ್ಟು ಆಪ್ಟಿಮೈಸ್ ಪ್ರಾಬ್ಲಮ್, ಲೀನಿಯರ್ ಪ್ರೋಗ್ರಾಮ್ ಅಂದರೆ ಏನು, ಫೀಸಿಬಲ್ ರೀಜನ್, ಇನ್ಫೀಸಿಬಲ್ ರೀಜನ್. ಓಕೆ, ಆಲ್ ಗುಡ್. ಸೊ ದಟ್ಸ್ ಇಟ್. ಹೋಪ್ ನಿಮ್ಗೆ ಇಷ್ಟ ಆಗಿತ್ತು ಅಂತ. ಸೊ ಆಲ್ ದಿ ಬೆಸ್ಟ್. ಎಕ್ಸಾಮ್ಸ್ ಹೆಂಗಾಯಿತು ಅಂತ ಹೇಳ್ರಿ. ಸಿ ಯು ಸೂನ್. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.